I don't like this. When I came and told you that I'm dating a guy, mom is like, "Ee question bhayankar unta anta." There's nothing, not kaun banega karodpati. They love him more than me. Is it okay to have sex before getting married? I will not understand. Why? ಯಾರೊಟ್ಟಿಗೆ ಈಸಿ ನೀವು ನಿಲ್ಕಲಿಕ್ಕಿಲ್ಲ ನಾವೆಲ್ಲ ಮದುವೆ ಆದ್ಮೇಲೆ ಮಾಡಿ. Now next question is very khatarnak question. Talk about my character, the way I am, what she's making reels. She's talking about baby, about pregnancy and all. Don't you see? I am dating a guy like 5 years younger than me. Hi guys, welcome to another video on my channel. If you're new here, then I'm Vanita Devadiga. Thank you for tuning into my channel and also watch the video completely. And don't forget to subscribe to my channel. And in today's video, as you all saw on the thumbnail, this is going to be a very much fun video. And I have here with me my mom. Say hi. And my dad. So so today I am going to be asking them a few questions, few awkward questions, and I want to see their reaction and I want to see their view on some of the things. So without further delay, let's begin. Okay. ಎಂತ ನೀವು ದಿಸ್ ಮಾಮ್ ಇಸ್ ವೆರಿ ನರ್ವಸ್ ಹಿಯರ್. ನಥಿಂಗ್, ನಾಟ್ ಕಾನ್ ಬನೇಗ ಕರೋಡ್ಪತಿ. Okay, start ಆಯ್ತಾ? Okay, first question. So I have written down all the questions, okay, here. I have it written because I like it written, so that will be easy. ನೀವು ನಿಲ್ಕಲಿಕ್ಕಿಲ್ಲ. She's peeping at my questions. So first question is, did you all have any boyfriend or any girlfriend before you all got married? Tell. ಇಲ್ಲ ಇಲ್ಲ ಸತ್ಯ ಹೇಳ್ಬೇಕು. ಸುಳ್ಳು, she's telling ಸುಳ್ಳು. ನೋ Tell yes or no. I'll not ask you who and all. Tell me yes or no. ಎಸ್ I know her stories and all. One cool boyfriend she had. I remember. If that guy is watching the video, then comment down below. Did you have any girlfriend? No. Absolutely no. 100% no. He had. No. ಮತ್ತೆ ಅದವರು No. ಅವರ ಶಾಯಿ ಇದು Yeah. ಇಂಕ್ ಫಿಲ್ ಮಾಡ್ಲಿಕ್ಕೆ ಬರ್ತಿದ್ದವರು. No. This is all lies, okay? I know they had. I know they both had. I know the stories also, so it's okay. Anyways, ಎಂತ ಆಗುದಿಲ್ಲ, ಸುಮ್ಮನೆ ಫನ್ ಅಲ್ಲ ಅದು. ಎಲ್ಲರಿಗೆ ಇರ್ತದಮ್ಮ, ಯಾರು ಹೇಳುದಿಲ್ಲ. ಎಲ್ಲರಿಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲರಿಗೆ ಇರ್ತದೆ. ಎಂತ ಅದ್ರಲ್ಲಿ ರಾಂಗ್ ಇಲ್ಲ. ನೀವ್ ಯಾಕೆ ಅಷ್ಟು ನರ್ವಸ್? No. ಅದೇ ಬಿಫೋರ್ ಈಗ ಮ್ಯಾರೇಜ್ ಕೇಳಿದವ. ಈಗ ಇಲ್ಲ ಅಂತ ಎಲ್ಲರಿಗೆ. ಈಗ ಇಲ್ಲ ಅಲ್ಲ, ಈಗ ಇರ್ಲಿಕ್ಕೆ ಚಾನ್ಸ್ ಉಂಟು. ನಿಮ್ಗೆ ಅಲ್ಲ, ಬೇರೆಯವರೆಲ್ಲ ಇರ್ತಾರೆ. ಅದರ ಬಗ್ಗೆ ಉಂಟು ಕ್ವಶನ್. ಸೊ ನೆಕ್ಸ್ಟ್ ಕ್ವೆಶನ್, ಮೈ ಸೆಕೆಂಡ್ ಕ್ವೆಶನ್ ಇಸ್ ದ್ಯಾಟ್ ವಾಟ್ ಇಸ್ ಯೋರ್ ವ್ಯೂ ಆನ್ ಲಿವ್ ಇನ್ ರಿಲೇಶನ್ಶಿಪ್? ಇಫ್ ಐ ಕೇಮ್ ಆ್ಯಂಡ್ ಟೋಲ್ಡ್ ಯು ಸಮ್ ಡೇ ದ್ಯಾಟ್ ಐ ವಾಂಟ್ ಟು ಬಿ ಇನ್ ಅ ಲಿವ್ ಇನ್ ರಿಲೇಶನ್ಶಿಪ್, ವಾಟ್ ವುಡ್ ಬಿ ಯೋರ್ ರಿಯಾಕ್ಷನ್? ಯಾ, ದಟ್ ಇಸ್ ದ ಕ್ವೆಶನ್. I have not understand. ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಎಂತ ಗೊತ್ತುಂಟಾ? ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಈಗ ಮದುವೆ ಆಗ್ಲಿಕ್ಕಿಲ್ಲ. ಈಗ ನಾನು ಮತ್ತೆ ಪುನೀತ್ ಫಾರ್ ಎಕ್ಸಾಂಪಲ್, ನಾವು ಮದುವೆ ಆಗಲಿಲ್ಲ, ಆದ್ರೆ ಸಹ ಒಟ್ಟಿಗಿರುದು. ಎಲ್ಲ ಮದುವೆ ಆದಾಗೆ ಒಟ್ಟಿಗೆ ಸ್ಟೇ ಮಾಡುದು, ಒಂದೇ ಹೌಸಲ್ಲಿ ಸ್ಟೇ ಮಾಡುದು, ಹೊರಗೆಲ್ಲ ಒಟ್ಟಿಗೆ ಹೋಗುದು, ಒಟ್ಟಿಗೆ ಮಲಗುದು, ಎಲ್ಲ ಹಾಗೆ ಒಟ್ಟಿಗೆ. ಸೊ ಅದು ವಾಟ್ ಇಸ್ ಯೋರ್ ವ್ಯೂ ಆನ್ ದಟ್? ಇಸ್ ಇಟ್ ಓಕೆ ಟು ಡೂ ದಟ್? I don't like this. ನನಗೆ ಇಷ್ಟ ಇಲ್ಲ ಅಂತದೆಲ್ಲ. ಮದುವೆ ಆಗ್ಬೇಕು ಮತ್ತೆ ಒಟ್ಟಿಗೆ ಮತ್ತೆ ಮದುವೆ ಆದ್ಮೇಲೆ ಮತ್ತೆ ಒಟ್ಟಿಗೆ ಇರ್ಬೇಕಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೆ ನಾನೀಗ ಬಂದು ನಿಮ್ಮ ಹತ್ರ ಕೇಳ್ತಿದ್ರೆ ನನ್ ಮತ್ತೆ ಪುನೀತ್ ಒಟ್ಟಿಗೆ ಇರ್ತೇವೆ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ನಮ್ಗೆ ಮದುವೆ ಆಗೋಕೆ. ಅಲ್ಲ, ಅದು ಆಗ್ಲಿಲ್ಲಲ್ಲ, ಅದರಿಂದ ನೋ ಪ್ರಾಬ್ಲಮ್ ಎಟ್ ಆಲ್. ನೆಕ್ಸ್ಟ್ ನಿಮ್ಗೆ ಅಂತ, ನೀವು ವಾಟ್ ಡು ಯು ಥಿಂಕ್ ಅಬೌಟ್ ಲಿವ್ ಇನ್? ನಿಮ್ಗೆ ಅಂತ? ಇಲ್ಲ, ನನಗೆ ಸಹ ಅದಕ್ಕೆ ಆಬ್ಜೆಕ್ಷನ್. ನನಗೆ ಇಷ್ಟ ಇಲ್ಲ ಅದು. ಯಾಕೆ ಇಲ್ಲ, ಅದು ಸರಿ ಅಲ್ಲಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ ನೀವು ಹೊಡಿಬೇಡಿ ನನಗೆ, ನೀವು ಕೋಪ ಮಾಡುತ್ತೆ. ಶಿ ಇಸ್ ಗೆಟ್ಟಿಂಗ್ ಆಂಗ್ರಿ ಆನ್ ಮಿ ಲೈಕ್ ಇಲ್ಲ. ಈಗ ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಟ್ರೆ, ನಾನು ಮತ್ತೆ ಪುನೀತ್ ಲಿವಿನಲ್ಲಿ ಇದ್ದು ಅಂತ ಮುಂಚೆ. ಇಲ್ಲ, ಅದು ಗೊತ್ತುಂಟು ಇಲ್ಲ ಅಂತ. ಇಲ್ಲ. ಶಾಬ್ರು ಹೊಟ್ಟುಡು. ಇಟ್ಸ್ ಓಕೆ, ನಾವು ಐ ಮ್ಯಾರಿಡ್ ನೌ. ಮೈ ಮಾಮ್ ಇಸ್ ಲೈಕ್, ಈ ಕ್ವಶನ್ ಭಯಂಕರ ಉಂಟು ಅಂತ. ಇದು ಭಯಂಕರ ಉಂಟು ಕ್ವಶನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಓಕೆ ಪಪ್ಪ, ಬಿಗ್ ದಿಸ್ ಗೈ ಮೋದಿ ಇಸ್ ದ ಅಸಿಸ್ಟೆಂಟ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ it okay to have sex before getting married? No. Why? ಯಾರೊಟ್ಟಿಗೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನದು ಎಕ್ಸಾಂಪಲ್ ತೆಗೋರಿ. ಲೈಕ್ ಇಲ್ಲ ಬೇಡ. ಯಾಕೆ? ಅದು ಹೇಗೆ ಆಗ್ತದೆ? ಅಲ್ಲ, ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ. ಈಗ ನಂಗೆ ಒಂದು ಇಷ್ಟ ಆಗ್ತದೆ ಅವರೊಟ್ಟಿಗೆ. ಇಲ್ಲ ಬೇಡವಾ? ಇಲ್ಲ, ಯಾಕಂದ್ರೆ ಅದು ನಮ್ಗೆ ಗೊತ್ತು ಸಹ ಇಲ್ಲ, ನಾವಾಗೆಲ್ಲ ಮಾಡ್ಲಿ ಸಹ ಇಲ್ಲ. ನಾವೆಲ್ಲ ಮದುವೆ ಆದ್ಮೇಲೆ ಮಾಡಿ.
it's not okay to have sex. No. According to you, it's not okay. no. ಬೇಡ ಇಲ್ಲ My mom is getting very angry. What about you? ನನ್ನ ಒಪಿನಿಯನ್ ಕೂಡ ಹಾಗೆ ನೋ. ಯಾಕೆಂತ ಹೇಳಿದ್ರೆ ನಾವು ಈಗಿನ ಜನರೇಷನ್ಗೆ ಓಕೆ ಅಂತ ಆಗ್ಬೋದು, ಆದರೆ ನಮ್ಮ ಮುಂದಿನ ಜನರೇಷನ್ಗೆ, ಹಿಂದಿನ ಜನರೇಷನ್ಗೆ ಅದು ಲೈಕ್ ಆಗುದಿಲ್ಲ ಅಂತ ಲೆಕ್ಕ. So no sex before marriage also. What to do? ಈಗ ನಂಗೆ ಆಯ್ತಲ್ಲ ಮದುವೆ, ನನ್ನದು ಪ್ರಾಬ್ಲಮ್ ಇಲ್ಲ. ಸೊ ಬೇಡ ಅಲ್ಲ. ನೀವೆಲ್ಲ ಎಂತ ಮಾಡ್ಲಿಲ್ಲ ಹಾಗಾದ್ರೆ ಮದುವೆ? ಇಲ್ಲ ಹೌದು. ದೂಡಿದ್ರೆ ಅಂತ So this next question is like many people have asked me, okay, because and I did not have any answer, so I'm asking you all. So me and Prerna, we have 12 years difference, right? So was Prerna planned or she was unexpected, or if she was planned, then why after 12 years? ಇಲ್ಲ ಪ್ಲಾನ್ ಮಾಡಿರ್ಲಿಲ್ಲ, ಸಡನ್ ಆದ. ಅದೇಗೆ ಅದು ಖಂಡಿತ ಗಾಡ್ ಗಿಫ್ಟ್ ಅದು. ಯಾಕೆಂತ ಹೇಳಿದರೆ ನಾವು ಆಲೋಚನೆ ಮಾಡಿರಲಿಲ್ಲ, ಆದರೆ ನನಗೆ ಒಂದು ಬೇಕಂತ ಇತ್ತು, ಆದರೆ ಅವಳಿಗೆ ಸಾಕು ಒಂದೇ ಒಳ್ಳೆ ರೀತಿಯಲ್ಲಿ ಸಾಕು ಅಂತ ಇತ್ತು. ಆದರೆ ಅನ್ಎಕ್ಸ್ಪೆಕ್ಟೆಡ್ ದೇವರು ಕೊಟ್ಟದ್ದು ವರ, ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದ್ದೀನಿ. My dad can become a politician, bro. The way he talks, no. So adon unexpected. Correct. So you all have the answer now. It's all unexpected. So many people used to ask me, "Daneya ninna pappa kamatu late month." Yanda ada what should I say? Ellaru nange bandu keludu. So yeah, you all have your answer now. So my next question is, so there's something called as situationship now. Do you all know what is situationship? Huh? ಗೊತ್ತುಂಟು ಹಾಗೆಂದ್ರೆ ಎಂತ ಎಕ್ಸ್ಪ್ಲೈನ್. ಸೊ ಸಿಚುವೇಶನ್ಶಿಪ್ ಇಸ್ ಬೇಸಿಕಲಿ ಹೇಗೆ ಅಂದರೆ, ಈಗ ನೀನು ನಾನು ಫಾರ್ ಎಕ್ಸಾಂಪಲ್, ಈಗ ನಾನು ಬೇಡ ಮತ್ತು ನಿಮ್ಮ ಕೋಪ ಬರ್ತದೆ. ಸೊ ಸಿಚುವೇಶನ್ಶಿಪ್ ಅಂದರೆ ಒಂದು ಹುಡುಗ ಮತ್ತು ಒಂದು ಹುಡುಗಿ ಹೀಗೆ ಕಮಿಟ್ಮೆಂಟ್ ಇರುವುದಿಲ್ಲ, ನಾನು ನಿನ್ನನ್ನು ಮದುವೆ ಆಗ್ತೇನೆ ಏನಿಲ್ಲ. ಖಾಲಿ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್, ಲೈಕ್ ಫಿಸಿಕಲ್ ರಿಲೇಷನ್ಶಿಪ್, ಡೇಟ್ಸಿಗೆ ಹೋಗೋದು, ಹಾಗೆ ಹೋಗೋದು. ಒಬ್ಬನಂತಲ್ಲ 2-3 ಜನರೊಟ್ಟಿಗೆ ಸಹ ಸಿಚುವೇಶನ್ಶಿಪ್ ಇರ್ಬೋದು ನಿಮಗೆ. ಈಗಿನ ಕಾಲದಲ್ಲ ತುಂಬ ಆಗ್ತಾ ಉಂಟು, ಗೊತ್ತಾಯ್ತು ಸಿಚುವೇಶನ್ಶಿಪ್ ಅಂತ. ಸೊ ವಿಲ್ ಯು ಬಿ ಓಕೆ ಇಫ್ ಐ ಆಮ್ ಇನ್ ಅ ಸಿಚುವೇಶನ್? ಇಲ್ಲ ಅದು ಸರಿ. ಯಾಕೆ ಬೇಡ? ಯಾಕೆ ಮದುವೆ ಆದ್ಮೇಲೆ ನಾವು ಹಾಗೆ ಮದುವೆಗಿಂತ ಮುಂಚೆ ಸಹ ಅದು ಮಾಡಿದ್ರೆ ನಾವು ಅವರಿಗೆ ಅದು ತಪ್ಪಲ್ಲ. ನಾವು ಅವ್ರನ್ನ ಮದುವೆ ಆಗ್ಬೇಕು, ಇಲ್ಲದಿದ್ರೆ ಬೇಡ. ಅದು ಹಾಗೆ ನಾವು ಹಾಗೆ ಬಂದದ್ದು. ಅದು ಈಗ ಎಂತ ಅಂದ್ರೆ, ಈಗಿನ ಕಾಲದಲ್ಲಿ ಹೇಗೆ ಅಂದ್ರೆ ಯಾರನ್ನ ಸಹ ಟ್ರಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಜನಗಳು ಎಂತ ಮಾಡ್ತಾರೆ ಅಂದ್ರೆ, ಈಗ ಆನ್ಲೈನ್ ಡೇಟಿಗೆಲ್ಲ ಹೋಗ್ತಾರೆ. ಆನ್ಲೈನ್ ಡೇಟಿಗೆ ಹೋಗಿ ದೇ ಗೋ ಟು ಆನ್ಲೈನ್ ಡೇಟ್ಸ್ ಅಂಡ್ ದೆನ್ they just explore, like they are in a romantic relationship or they are just physically in a relationship, and then they just go on dates. It's like that. So that's a no for you. Big no. No. What is your ಅಲ್ಲ ಅದಲ್ಲ ಕ್ವಶನ್ ಎಂತ, ಕ್ವಶನ್ನೇ ಬೇರೆ ಪಪ್ಪ. ನೀವು ಇವರೇ ಕ್ವಶನ್ ಬೇರೆ ಆನ್ಸರೇ ಬೇರೆ ಹೇಳ್ತಿದ್ದಾರೆ. ಸೊ ಇಟ್ಸ್ ಇಟ್ ಓಕೆ ಟು ಹ್ಯಾವ್ ಲೈಕ್ ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಇನ್ ಯೋರ್ ಲೈಫ್ ಬಟ್ ನೋ ಕಮಿಟ್ಮೆಂಟ್? ನಾನು ಲೈಕ್ ಇಲ್ಲ. ನೋ ಬೇಡ ಅಲ್ಲ. ಎವ್ರಿಥಿಂಗ್ ಈಸ್ ನೋ ಓನ್ಲಿ ಬ್ರೋ. I thought they'll be like chill with things, but yeah. Chill. So I'll move on to the next question. The next question is, what if I came and told you that I am a lesbian? Lesbian means I like a girl only and not a guy. What will be your thoughts on that? ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದರೆ ಅದು ನಾವು ಮಾಡಿದಲ್ಲ. ಅದು ನಾವೀಗ ತುಂಬಾ ನೋಡ್ತಾ ಇದ್ದೇವಲ್ಲ ಆ ವಿಷಯದಲ್ಲೆಲ್ಲ. ಅದರಿಂದ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವರದು ಕೊಟ್ಟದಲ್ಲ. ಅದರಿಂದ ನಾವು ನಾನು ಒಪ್ಕೊಳ್ತಿದ್ದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅದರಿಂದ ತೊಂದರೆ ಇಲ್ಲ, ಅದರಲ್ಲಿ ಏನಿದಿಲ್ಲ. Wow, so nice. I'm happy at least they said this, because I feel like it's okay, right? Like it's very much inbuilt. You can't help it. You just feel for a girl or a boy, like eventually. Like I don't think it's a problem. So I'm really happy that my mom said yes to it. For once you would have felt bad, right? ಹೌದು, ಒಮ್ಮೆಗೆ ಇದಾಗ್ತದೆ. ಆದ್ರೆ ಒಪ್ಪಬೇಕಾಗ್ತದೆ ಅಲ್ಲ, ಮಕ್ಕಳಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. Correct, very true. Because nowadays people are growing up, I feel like. ಅಲ್ಲ ಎಲ್ಲರೂ ಸಹ ಈಗ ಔಟ್ ಗೋಯಿಂಗ್ ಆಗ್ತಾ ಇದ್ದಾರೆ, ಅದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಿದ್ದಾರೆ. So they are getting married. So it's okay to be a lesbian or gay. So it's fine, I feel. So I'm happy with the answers now. Okay, now next question. I don't know how you'll react. Okay, I think they'll be chill only with this also. What if I came and told you that I am dating a guy like 5 years younger than me and I want to get married to him? ಒಂದು ಮೇನ್ ಒಂದಂದರೆ, ಯಾವುದಕ್ಕೆ ಏಜನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಏಜ್ ಇಸ್ ಓನ್ಲಿ ಎ ನಂಬರ್. ಆದ್ದರಿಂದ ಅದು ನಡೀತದೆ ಅಂತ ನನಗೆ ಭಾವಿಸ್ತೇನೆ. ನಿಮ್ಗೆ ಎಂತ ಆಗ್ತದೆ? ನನಗೆ ಇಷ್ಟ ಇಲ್ಲ ಆ ಥರ, ನಿಜವಾಗಿ ಇಷ್ಟ ಇಲ್ಲ. ಆದರೆ ನೀನು ಹಾಗೆ ಮಾಡ್ತಿದ್ರೆ ಒಪ್ಪಬೇಕಾಗ್ತದೆ, ಯಾಕಂದ್ರೆ ನಿಮ್ಮ ಇಷ್ಟ ಅಲ್ಲ, ಅದು ಸಹ ನನಗೆ ನೋಡ್ಬೇಕಾಗ್ತದೆ ಅಲ್ಲ. ಅದರಿಂದ
ತೊಂದರೆ ಇಲ್ಲ, ಆದ್ರೆ ಇಷ್ಟ ಇಲ್ಲ ನಂಗೆ ನಿಜವಾಗಿ ಹೇಳ್ಬೇಕಂದ್ರೆ ಅಂಥದ್ದು ಇಷ್ಟ ಇಲ್ಲ. 1-2 ಇಯರ್ಸ್ ಸಣ್ಣವ್ರು ಇಷ್ಟವೇ ಇಲ್ಲ ಮದುವೆ ಆಗುವಾಗ. ಆದ್ರೆ ಅಡ್ಡಿಲ್ಲ, ಮಾಡ್ತಿದ್ರೆ ಒಪ್ಪಬೇಕಲ್ಲ ಅಂತ. Now Puneet is 10 years elder to me. That is okay with you. ದಟ್ ಈಸ್ ಓಕೆ, ಅದಿಷ್ಟ ನಂಗೆ, ಅದು ಪರವಾಗಿಲ್ಲ. ಯಾಕಂದ್ರೆ ನನಗೆ ನನ್ನ ಗಂಡನಿಗೆ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಉಂಟು. ನಾವೀಗ ಏನು ನಮ್ಗೆ ಇದಿಲ್ಲ, ನಾವು ಖುಷಿಯಲ್ಲಿದ್ದೇವೆ ನಾವು. ಅದರಿಂದ ಲೈಫ್ ನಡೀತಾ ಉಂಟು. ಅದರಿಂದ ನಾವೇ ಎಕ್ಸಾಂಪಲ್. ನನ್ಗೆ ಅದರಲ್ಲಿ ಬೇಜಾರೇ ಇಲ್ಲ. 10 years ಅಲ್ಲಿ ಬೇಜಾರೇ ಇಲ್ಲ. So age doesn't matter according to you all. Nice. Now next question is very khatarnak question. So nowadays we see a lot of divorces happening, right? So what is your view on getting divorced if the marriage doesn't work out? ನನಗೆ ನಿಜವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆದಷ್ಟು. ಮತ್ತೆ ಸಾಗದಿದ್ರೆ ಅದೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಮಾಡೋದು, ಮಾಡ್ಬೇಕಾಗ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಮತ್ತೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೇವೆ ಎಲ್ಲರೂ ಸಹ. ಈಗ ಇದು ಬೇಡವಾ ಅಂತ ಹೇಳಿಯಾ? ಅದಕ್ಕೆ ನಮ್ಮ ಇದು ನೋಡುವಾಗ ನಾವೆಲ್ಲರೂ ನಮ್ಮ ಜನರೇಷನ್ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವವರೇ ಎಲ್ಲರೂ. ಅದರಿಂದ ಹೇಳುದು. ಕೆಲವೊಮ್ಮೆ ಈಗ ನಾವು ಅರೌಂಡ್ ನೋಡ್ತಿದ್ದೇವೆ, ಲೈಕ್ ಇಬ್ರು ಕಪಲ್ ಇದ್ರೆ ತುಂಬಾ ಒನ್ ಪರ್ಸನ್ ಇಸ್ ಗಿವಿಂಗ್ ಅ ಲಾಟ್ ಆಫ್ ಟಾರ್ಚರ್ ಟು ದಿ ಅದರ್. ಲೈಕ್ ವಿ ಸಿ ಅ ಲಾಟ್ ಆಫ್ ಥಿಂಗ್ಸ್, ರೈಟ್? ಒಬ್ರನ್ನೊಬ್ರು ಕಿಲ್ ಮಾಡುದು ಅದೆಲ್ಲ ತುಂಬಾ ಆಗ್ತಾ ಉಂಟು. ಸೊ ಎಲ್ಲ ಆಗೋದಕ್ಕಿಂತ ನಾವು ಬಿಟ್ಟು ಬರೋದು ಒಳ್ಳೇದು. ಅದೇ ಅಲ್ಲ, ತುಂಬಾ ಎಲ್ಲ ಡೇಂಜರ್ ಎಲ್ಲ ಅದೆಲ್ಲ ಇದ್ರೆ ನಾವು ಬರ್ಬೇಕು. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಟಾಲರೇಟ್ ಅಟ್ ಆಲ್, ಇಟ್ಸ್ ಓಕೆ ಫಾರ್ ದ ಡಿವೋರ್ಸ್. ಬಟ್ ಆಸ್ ಮಚ್ as possible ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಒಬ್ಬರೇ ಅಡ್ಜಸ್ಟ್ ಮಾಡಬಾರ್ದು, ಎರಡು ಸೈಡ್ ಎಲ್ಲ ಸೇರ್ಬೇಕು, ಎರಡೂ ಕಡೆಯಿಂದ ಇದಿರ್ಬೇಕು, ಮಾಡ್ಕೊಂಡು ಹೋಗ್ಬೇಕು. ಓಕೆ, ವಾಟ್ ಅಬೌಟ್ ಯು? ನೋಡಿ, ಬದುಕಿ ಎನ್ನುವುದು ಅದು ಬಹಳ ಶ್ರೇಷ್ಠ ಅಂತ ನನ್ನ ಭಾವನೆ. ಆದ್ದರಿಂದ ಒಂದು ಹುಡುಗಿಗೆ ಆಗಲಿ ಹುಡುಗನಿಗೆ ಆಗಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಆ ಲೈಫು ವೇಸ್ಟ್ ಆಗ್ತದೆ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ನಾವು ಒಂದ ಹುಡುಗಿ ಒಂದ ಹುಡುಗ ಅವರು ಮಾತಾಡಿಕೊಂಡು ಡೈವರ್ಸ್ ಆಗೋದೇ ಒಳ್ಳೆಯದು. Correct, right answer. I felt like, it's better to leave each other rather than tolerate each other, kill each other, and not live your life at. So the next question is very simple question, okay? So nowadays I have started wearing short clothes, skirts, dresses, and I even wore bikini for my recent trip and everything. What is your point on that? Like, what do you think about that? ಅದು ಅವರವರ ಇಷ್ಟವೇ, ನಿಜವಾಗಿ ಅವರವರ ಇಷ್ಟ. ಆದರೆ ಅದೇ ನಮಗೆಲ್ಲ ಅದೆಲ್ಲ ಅಭ್ಯಾಸ ಇರಲಿಲ್ಲ, ಮತ್ತು ನಾವು ಹಾಕ್ತಾ ಎಲ್ಲ ಈಗ ಹಾಕೋದು ಇಲ್ಲ ಹಾಗೆಲ್ಲ. ಆದರೆ ಈಗಿನ ಮಕ್ಕಳಿಗೆ ಅದು ನಿಮ್ಮ ಇಷ್ಟ ಅಲ್ಲ, ನೀವು ಹಾಕ್ತೀರಾ. ಅದು ಈಗ ಮತ್ತೆ ಮದುವೆ ಆದ್ಮೇಲಂತೂ ಅದು ನಿಮ್ಗೆ ಗಾಳಿ ಹೋಗಿದೆ. ಮತ್ತೆ ಅವರು ಗಂಡನವ್ರು ಬಿಟ್ರೆ ಮತ್ತೆ ನಿಮ್ಮ ಇಷ್ಟ. ಗಂಡನವ್ರು ಬಿಡ್ಬೇಕು ಯಾಕೆ? ಅದು ಇರ್ತದೆ. ಈಗ ನೋಡಿ, ಅದೇ ವಿಷಯದಲ್ಲಿ ಜಗಳ ಆಗ್ತದೆ ಪುನಃ ಒಮ್ಮೊಮ್ಮೆ. ಅವ್ರಿಗೆ ಇಷ್ಟ ಇರುದಿಲ್ಲ, ಬೇಡ. ಬಟ್ ಹಾಗೆ ಇರುವಾಗ ಮದ್ವೆ ಆಗ್ಬಾರ್ದಲ್ಲ ಅಂತವ್ರ. ಲೈಕ್ ನಮ್ಮ ಫ್ರೀಡಮ್ ಅಲ್ಲ, ನಮ್ಮ ಒಂದು ಲೈಫ್ ಅಲ್ಲ. ನಾವು ಅವ್ರ ಹತ್ರ ಯಾಕೆ ಕೇಳ್ಬೇಕು, ನಾನ್ ಹಾಕ್ಬೇಕಾ ಪುನೀತ್ ಪಾಡೋಡಿ ಅಂತ? ಹಾಗೆ ನಾನ್ ಕೇಳುದಿಲ್ಲ, ಬಟ್ ಸ್ಟಿಲ್ ನನ್ಗೆ ಚಿಲ್ಲ. ಬಟ್ ಲೈಕ್ ಇದು ಬೇಡವಾ ಅಂತ. ಬಟ್ ಅದೇ ಅವರಿಷ್ಟ. ಆದ್ರೆ ಅದೇ ನಮ್ಗೆಲ್ಲ ಅದು ಅಭ್ಯಾಸ ಇಲ್ಲ. ಆದ್ರೆ ಹಾಕ್ಬೋದು. ಅದ್ರಲ್ಲಿ ಡ್ರೆಸ್ ಅನ್ನು ನೋಡಿ ಯಾರನ್ನು ನಾವು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಸುಮ್ಮನೆ. ಯಾಕಂದ್ರೆ ಡ್ರೆಸ್ ಎಂತ ಹಾಕದವರೇ ಎಂತ ಮಾಡ್ತಾರ ಗೊತ್ತಿಲ್ಲ, ಹಾಕದವ್ರು ಸಹ ಏನ್ ಮಾಡ್ತಾರ ಗೊತ್ತಿಲ್ಲ, ಯಾವ್ದು ನಮಗೆ ಗೊತ್ತಿಲ್ಲ. ಆದ್ರೆ ತೊಂದ್ರೆ ಇಲ್ಲ ನಂಗೆ, ಅದ್ರಲ್ಲಿ ಏನೋ ನಂದೇನು ಇದಿಲ್ಲ, ಅದರಲ್ಲಿ ಅವರವರ ಇಷ್ಟ ಅದು. Okay, so this is going to be the last question of this video. So you both have to tell me one thing that you love about me, like love about me, and one thing you want me to change about myself. You can think. ಒಳ್ಳೇದಂತ ಹೇಳಿದ್ರೆ ನೀನ್ ಎಲ್ಲರ ಹತ್ರ ಒಳ್ಳೆ ಮಾತಾಡ್ತಿ, ಎಲ್ಲರ ಹತ್ರ ಒಂದು ತುಂಬಾ ಇದ್ ಮಾಡ್ಕೊಂಡಿರ್ತಿ. ಅದ್ ನಾವೇ ಕಲಿಸಿದಿರ್ಬೋದು, ಅದು ಅದರಿಂದ ಎಲ್ಲರೂ ಹೇಳ್ತಾರೆ, ನೀನು ವರ್ಣಿತಾ ಶಮ್ಮಿದ ಮಗಳು ಅಥವಾ ಇವರ ಮಗಳಂತ ಹೇಳಿದ್ರೆ ಅಷ್ಟು ಒಳ್ಳೆ ಮಾತಾಡ್ತಾಳೆ, ಹಾಗೆ ಮಾಡ್ತಾಳೆ, ಹೀಗೆ ಅಂತ ಹೇಳ್ತಾರೆ. ಅದೊಂದು ಒಳ್ಳೇದು ನಿಂದು ಅಲ್ಲ, ಎಲ್ಲ ಒಳ್ಳೇದುಂಟು. ಇದು ತುಂಬಾ ಒಳ್ಳೇದು, ಇಷ್ಟ ಆಗುದು. ಹೌದು. ಮತ್ತೆ ಆಗುದಿಲ್ಲ ಅಂತ ಹೇಳಿದ್ರೆ ನಿಂಗೆ ಯಾವುದು ಆಗುದಿಲ್ಲ ಅಂದ್ರೆ ಯಾವುದು ಹಾಗೇನಿಲ್ಲ. ಆದ್ರೆ ಅಲ್ಲ, ಹಾಗೇನಿಲ್ಲ. ಆದ್ರೆ ಕೆಲವೆಲ್ಲ ವಿಷಯ ನಿನ್ಗೆ ನಾವು ಹೇಳಿದ್ರೆ ಇಷ್ಟ ಆಗುದಿಲ್ಲ, ಅದೆಲ್ಲ ಅದು ನಂಗೆ ಒಂದೊಂದ್ಸಲ ಆಗುದಿಲ್ಲ, ತುಂಬಾ ಬೇಜಾರಾಗ್ತದೆ. ಅಂದ್ರೆ ನಮ್ಗೆ ಅಲ್ಲ, ಎಕ್ಸಾಂಪಲ್ she's talking about baby, about pregnancy and all. She's like, ನಿಂಗೇನು ಮಗು? I always tell her, I am not ready. ಅದೇ ಅಷ್ಟೇ ಅಲ್ಲ. I get angry that time. I tell kids my choice, right? If I want to have a baby or not. Such topics only she's talking about. Don't you see? ಮತ್ತೆ ಅದು ಬಿಟ್ರೆ ಮತ್ತೆ ಏನಿಲ್ಲ. ಒಳ್ಳೆ ಹುಡುಗಿ ನನ್ನ ಮಗಳು.
I'm so happy that my parents told good things about me. I'm really happy. And of course, I have learnt it from them only, that how to talk to people, how to respect people, how to do everything. And one bad thing that they have taught me or they have not taught me, I don't know, that, even if people come and stab you, just stand like that. Don't stab them back. That's what my parents have taught me. And that happens a lot. Like small thing that happens. So yes, that's it for today's video. I hope you guys had fun watching the video. And I also got to know what they think about things. How did you all feel? Do you all enjoy? ಹಾ ಖುಷಿ ಆಯ್ತು. Yes. ಫಸ್ಟಿಗೆ ಬರುವಾಗ ಟೆನ್ಷನ್ ಆಗ್ತಿತ್ತು. First I thought I'll only get my mom. Okay, she's like, ಎಂತ ಮಾರೈದಿ ನಾನು ಬರೋದಿಲ್ಲ, ನಂಗೆ ಟೆನ್ಷನ್ ಆಗ್ತದೆ, ನೀನು ಎಂತೆಲ್ಲ ಕೇಳ್ತಿ ಮಾರೈದಿ ನಂಗೆ. She was always scared about pranks because I had played some pranks with her, so she's scared about that. But dad is ever ready for anything. So yeah, I hope you guys enjoyed watching my video, and also don't forget to subscribe to my channel. Subscribe to my channel, and I'll see you in the next video. Until then, ta-ta.